ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ಬೇವಿನ ಹೂವಿನಲ್ಲಿ ರಸಂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇವಿನ ಹೂವಿನ ರಸಂ ಅಂತ ಆಶ್ಚರ್ಯಪಡಬೇಡಿ, ತುಂಬಾ ರುಚಿಯಾಗಿರುತ್ತೆ. ಮುಖ್ಯವಾಗಿ ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಈ ಬೇವಿನ ಹೂವಿನಲ್ಲಿ ರಸಂ ಮಾಡೋದು ಹೇಗೆ ಅಂತ ನಾವೀಗ ನೋಡೋಣ ಬನ್ನಿ. ಬೇವಿನ ಹೂವಿನ ರಸಂ ಮಾಡೋದಕ್ಕೆ ಬೇವಿನ ಸೊಪ್ಪಿನ ಜೊತೆ ಈ ರೀತಿ ಹೂ ಸಿಗುತ್ತೆ ನೋಡಿ, ಬೆಳ್ಳಗಿರುತ್ತೆ. ಅದನ್ನು ಆರಿಸಿ ಇಟ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ 2-3 ಟೇಬಲ್ ಸ್ಪೂನಷ್ಟು ಹೂವನ್ನು ಆರಿಸಿ ಇಟ್ಕೊಂಡಿದ್ದೀನಿ. ಈಗ ಸೀಸನಲ್ಲಿ ಜಾಸ್ತಿ ಹೂ ಸಿಕ್ಕಿದರೆ ಅದನ್ನು ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ರಸಂ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ನೋಡಿ, ಈಗ ನಾನು ತೆಗೆದುಕೊಂಡಂಥ ಹೂವನ್ನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. 5-6 ನಿಮಿಷ ಆಗುತ್ತೆ ಹುರಿಯೋದಕ್ಕೆ. ಈ ರೀತಿ ಹುರ್ಕೋಬೇಕು. ಈ ಹೂವು ಸ್ವಲ್ಪ ಕಂದು ಬಣ್ಣ ಬಂದು ಹಾಗೆಯೇ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೆ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬಾ ರುಚಿಯಾಗಿರುತ್ತೆ. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರುತ್ತೆ. ಬೇವಿನ ಸೊಪ್ಪು ನಿಮಗೆ ಗೊತ್ತಿರೋ ಹಾಗೆ ಸ್ಕಿನ್ನಿಗೆ ಒಳ್ಳೆಯದು, ಐಸಿಗೆ ಒಳ್ಳೆಯದು, ಟೀತಿಗೆ ಒಳ್ಳೆಯದು. ಹಾಗೆಯೇ ಇದರಿಂದ ಜ್ವರ, ಕೆಮ್ಮು, ನೆಗಡಿ ಎಲ್ಲದಕ್ಕೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಥರ ರಸಂನ ವೀಕ್ಲಿ ಒನ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ರಸಂ ಮಾಡೋದಕ್ಕೆ ನಾನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು 300 ml ನೀರಿನಲ್ಲಿ ಚೆನ್ನಾಗಿ ಹಿಸುಕಿ ಹುಣಸೆ ರಸನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಅದೇ ನೀರಿಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಕೈಯಲ್ಲಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ಕಟ್ ಮಾಡಿದ್ರೆ ಕರಿಬೇವಿನ ಸೊಪ್ಪು ರುಚಿನೂ ಚೆನ್ನಾಗಿರುತ್ತೆ, ಹಾಗಾಗಿ ಕೈಯಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ರಸಮಿಗೆ ಕಲ್ಲುಪ್ಪು ಹಾಕಿದರೆ ರುಚಿ. ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಇವೆಲ್ಲವನ್ನು ಕೈಯಲ್ಲಿ ಚೆನ್ನಾಗಿ ಹಿಸುಕಬೇಕು. ಈ ರಸಮಿಗೆ ಮಾತ್ರ ಕೈಯಲ್ಲೇ ಹಿಸುಕಿದರೆ ರುಚಿ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕೈನಲ್ಲಿ ಕಲ್ಲುಪ್ಪು ಸಮೇತ ಚೆನ್ನಾಗಿ ಹಿಸುಕಿ ನೀವು ಅದರ ರಸ ಎಲ್ಲ, ಸೊಪ್ಪಿನ ರಸನೆಲ್ಲ ಹೊರಗಡೆ ತರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹಿಸುಕಬೇಕು. ಈಗ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲನ ನಾನಿಲ್ಲಿ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಹಿಸುಕ್ತಾ ಇದ್ದೀನಿ. ಈ ರೀತಿ ಹಿಸುಕೋದ್ರಿಂದ ರಸಂ ರುಚಿಯಾಗಿರುತ್ತೆ. ಹಾಗೆಯೇ ಇಲ್ಲಿ ನಾನು 4-5 ಬೆಳ್ಳುಳ್ಳಿ, 1/4 ಟೇಬಲ್ ಸ್ಪೂನ್ ಮೆಣಸು, 1/4 ಟೇಬಲ್ ಸ್ಪೂನ್ ಜೀರಿಗೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಈ ರೀತಿ ರುಬ್ಕೊಂಡಿದ್ದೀನಿ. ಇಲ್ಲಾಂದರೆ ಕುಟಾಣಿನಲ್ಲೂ ಸಹ ನೀವು ಕೊಟ್ಬಿಟ್ಟು ಹಾಕೋಬಹುದು. ತರ್ತರಿ ಹಾಕಿದರೆ ಸಾಕು. ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ ತರ್ತರಿ ಪುಡಿನ ನಾನಿಲ್ಲಿ ಹುಣಸೆ ನೀರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ ತೊಳ್ಕೊಂಡು ಅದು ನೀರನ್ನು ಸೇರಿಸ್ಕೊಳ್ಳಿ. ಈಗೆಲ್ಲ ಸೇರಿಸಾಗಿದೆ. ಹಾಗೆಯೇ ಈಗ ಮತ್ತೆ ಒಮ್ಮೆ ಚೆನ್ನಾಗಿ ಹಿಸುಕಿ. ನೋಡಿ, ಈ ರೀತಿ ಹಿಸುಕೋದ್ರಿಂದ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ರಸಂ ತುಂಬಾ ರುಚಿಯಾಗಿರುತ್ತೆ. ಈಗ ರಸಮಿಗೆ ನಾವು ಒಗ್ಗರಣೆ ಮಾಡೋಣ. ಒಗ್ಗರಣೆಗೋಸ್ಕರ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕೋದ್ರಿಂದ ಆಯುರ್ವೇದಿಕ್ ಬೆನಿಫಿಟ್ಸ್ ಇರುತ್ತೆ, ಡೈಜೆಷನಿಗೆ ಒಳ್ಳೆಯದು. ಹಾಗಾಗಿ ರಸಮಿಗೆ ಯಾವಾಗಲೂ ತುಪ್ಪ ಹಾಕಿ. ತುಪ್ಪಕ್ಕಾದ್ಮೇಲೆ ಇಲ್ಲಿ ನೋಡಿ, ನಾನು ಸಾಸಿವೆ ಹಾಗೆಯೇ ಒಂದು ಕೆಂಪು ಮೆಣಸಿನಕಾಯಿನ ತುಂಡು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವೆರಡು ಬಾಡಿದ ಮೇಲೆ, ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಹಿಂಗನ್ನು ಇಲ್ಲಿ ಸೇರಿಸೋಣ. ತುಂಬಾ ಸುಲಭವಾಗಿ ಮಾಡೋಂಥ ರಸಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ರೆಡಿ ಮಾಡಿಟ್ಕೊಂಡಂತಹ ಹುಣಸೆ ರಸ ಮಿಕ್ಸ್ಚರ್ ಇದೆಯಲ್ಲ, ಅದನ್ನು ಇಲ್ಲಿ ಸೇರಿಸೋಣ. ಸೇರಿಸಿದ ತಕ್ಷಣ ನೀವು ಫ್ಲೇಮನ್ನು ಹೈಯಲ್ಲಿ ಇಟ್ಕೊಳ್ಳಿ. ಈ ರಸಂ ಒಂದು ಕುದಿ ಬಂದರೆ ಸಾಕು. ಆ ಕುದಿ ಬಂದ ತಕ್ಷಣ ನಾವು ಹುರಿದಿಟ್ಕೊಂಡಂತಹ ಬೇವಿನ ಹೂವನ್ನು ಇಲ್ಲಿ ಸೇರಿಸ್ಬೇಕಾಗತ್ತೆ. ಈ ರಸಮನ್ನು ನಾವು ರಸಮಾಗಾದರೂ ಉಪಯೋಗಿಸ್ಕೋಬಹುದು ಅಥವಾ ಕಷಾಯವಾಗಾದರೂ ಕುಡಿಬಹುದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಕಷಾಯಕ್ಕೆ ಆಗುವಂಥ ಎಲ್ಲ ಸಾಮಗ್ರಿಗಳು ಸೇರಿಸಿ, ಜೊತೆಗೆ ಬೇವಿನ ಹೂ ಇರೋದರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ಒಂದು ಕುದಿ ಬಂದಿದೆ. ಕುದಿ ಬಂದ ತಕ್ಷಣ ಬೇವಿನ ಹೂವನ್ನು ನಾವಿಲ್ಲಿ ಸೇರಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ನಂತರ ಇದನ್ನು ಮಿಕ್ಸ್ ಮಾಡೋಣ. ಹೀಗೆ ಮಿಕ್ಸ್ ಮಾಡೋದ್ರಿಂದ ಬೇವಿನ ಹೂವಿನಲ್ಲಿರುವಂತಹ ರಸ ಎಲ್ಲ ನೀರಿನಲ್ಲಿ ಇಟ್ಕೊಂಡು ರಸಂ ರೆಡಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಈಗ ಬೇವಿನ ಹೂವಿನ ರಸಂ ರೆಡಿಯಾಗಿದೆ. ದೇಹಕ್ಕೆ ತುಂಬಾ ಒಳ್ಳೆಯದು. ಜ್ವರ, ಶೀತ, ಕೆಮ್ಮು ಯಾವುದೇ ಬಂದರೂ ಇದು ಹೋಗಲಾಡಿಸುತ್ತೆ. ಹಾಗೆಯೇ ಬರದ ಹಾಗೇನೂ ಸಹ ಈ ರಸಂ ನೋಡ್ಕೊಳ್ಳುತ್ತೆ.
ನಾನಿಲ್ಲಿ ತೋರಿಸಿರುವಂತಹ ಬೇವಿನ ಹೂವಿನ ರಸಂ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವೇ ಟ್ರೈ ಮಾಡಿ. ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಬರ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಹೆಲ್ದಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.